ಇರಲಿಲ್ಲ ಅಂತ. ಮಾರಕಾಸ್ತ್ರ ಅವನು ಕೊಂಡೊಯ್ಯೋದಕ್ಕೆ ಅಥವಾ ಆಯುಧಗಳನ್ನು ಕೊಂಡೊಯ್ಯೋದಕ್ಕೆ ಅವನಿಗೆ ಮಾತ್ರ ಬಿಡ್ತಾ ಇರಲಿಲ್ಲ ಅಂತ. ಈ ಮಾರಕಾಸ್ತ್ರ ಅಥವಾ ಆಯುಧ, ಇಂಥ ಆಯುಧಗಳಿರೋದು ರಕ್ಷಣೆಗೆ ಅಂತ. ಯಾರು ಬೇಕಾದರೂ ಅಪ್ಲೈ ಮಾಡಬಹುದು. ತನಗೆ ಜೀವ ಬೆದರಿಕೆ ಇದೆ, ನನ್ನ ಮೇಲೆ ಅಟ್ಯಾಕ್ ಆಗಬಹುದು, ಗನ್ಮೆನ್ ಆದರೂ ಕೇಳಬಹುದು ಅವರು, ಅಥವಾ ನಾನೇ ಒಂದು ವೆಪನ್ ಇಟ್ಕೊಳ್ತೀನಿ, ಒಂದು ಗನ್ ಇಟ್ಕೊಳ್ತೀನಿ, ತರಬೇತಿ ಪಡ್ಕೊಂಡಿದ್ದೀನಿ, ಅಪ್ಲೈ ಮಾಡಬಹುದಾಗುತ್ತೆ. ಇದು ಕೂಡ ಒಂದು ಕಾರಣ ಆಯಿತು ಸುಹಾಸ್ ಶೆಟ್ಟಿ ಕೊಲೆಗೆ ಅಂತ ಒಬ್ಬರು ಶಾಸಕರು ಮಾತಾಡ್ಬಿಟ್ರು. ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ ಅಂತ ಶಫಿ ಸಾದಿ ಅವರೇ? ಅದು ಅನುಮತಿ ಪಡೆದು ಯಾರಿಗಾದ್ರೂ ಅಂತ ಬೆದರಿಕೆ ಇದ್ರೆ ಇಟ್ಕೊಳ್ಳುವಂತ ವ್ಯವಸ್ಥೆ ಕಾನೂನು ರೀತಿಯಲ್ಲಿ ಇದೆ ಅಲ್ವಾ? ಅದ್ರೆಲ್ಲಾದ್ರೂ ಅಲ್ಲ, ಸುಹಾಸನ ಸ್ಪೆಸಿಫಿಕ್ ಆಗಿ ಸುಹಾಸ್ ಕ್ಯಾರಿ ಮಾಡೋದು ತಪ್ಪಿಸ್ಬಿಟ್ರಿ ಇವರು ಪೊಲೀಸರು, ಅದಕ್ಕೆ ಅವ್ನು ಈಸಿಯಾಗಿ ಹೊಡೆದಾಕಿದ್ರು ಅಂತ. ಹಾಗೆ ಕ್ಯಾರಿ ಮಾಡುವಂಗಿಲ್ಲಲ್ಲ. ನಿಮ್ಗೆ ರಮಾಕಾಂತ್ ಇಚ್ಛಿಸಿದ ಮನಸ್ಸು ಇಚ್ಛೆ ಒಂದು ಏನು ವೆಪನ್ ಕ್ಯಾರಿ ಮಾಡುವುದಂತ ಹೇಳಿದ್ರೆ ಕಾನೂನನ್ನು ಕೈಗೆತ್ತಿಕೊಂಡಂಗೆ. ನನಗೂ ಅಂತ ಒಂದು ಆ ಕಾನೂನಲ್ಲೇ ಅದಕ್ಕೆ ಅವಕಾಶ ಇಲ್ಲ. ನಾನು ಹೇಳ್ತಾ ಇರೋದು ಕಾನೂನಾತ್ಮಕವಾಗಿ ಯಾರಿಗಾದ್ರೂ ಬೆದರಿಕೆ ಇದ್ರೆ ಅದಕ್ಕೆ ಅಪ್ಲೈ ಮಾಡಿ ಪಡ್ಕೋಬಹುದಲ್ಲ, ಅದೆಲ್ಲರಿಗೂ ಅವಕಾಶ ಇದೆ. ಅದರಲ್ಲಿ ಏನಾದ್ರೂ ಪೊಲೀಸರು ಲೋಪ ಮಾಡಿದ್ರೆ ಆ ಪೊಲೀಸರ ಬಗ್ಗೆ ಇದು ಮಾಡ್ಲಿ, ಅದು ಬೇರೆ ವಿಚಾರ. ರಮಾಕಾಂತ್ ನಾನು ಹೇಳ್ತಾ ಇರೋದು ಇಲ್ಲಿ ಎಲ್ಲಾ ಸಂದರ್ಭದಲ್ಲೂ ಈ ಕರಾವಳಿಯಲ್ಲಿ ಇಂತ ಗಲಭೆ ನಡೆದಾಗ ನಾವೊಂದು ಡಿಬೇಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ರಾಜಕಾರಣಿಗಳು ಒಂದು ಕೆಲವು ಹೇಳಿಕೆಯನ್ನು ಕೊಡ್ತಾರೆ, ಆಯ್ತು ಒಂದು ವಾರ ಆಗುವಾಗ ಅದು ಮುಗಿಯುತ್ತೆ, ಮತ್ತೊಂದು 6 ತಿಂಗಳ ನಂತರ ಮತ್ತೊಂದು ಮರ್ಡರ್ ಆಗುತ್ತೆ. ಬಡ ಅದೇ ರೀತಿಯಲ್ಲಿ ಏನು ಅಮಾಯಕ ಜನರಿದ್ದಾರೆ ಅವರ ಕೊಲೆ ನಡೀತಾ ಇರುತ್ತೆ. ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರ ಕರ್ನಾಟಕ ಸರ್ಕಾರ ಮಾಡಬೇಕು. ಅದರೊಟ್ಟಿಗೆ ಧಾರ್ಮಿಕ ನಾಯಕರು, ಸಂಘಟನೆಗಳು ಎಲ್ಲರೂ ಸೇರಿ. ಯಾಕೆಂದ್ರೆ ಇವತ್ತು ಸುಹಾಸ್ ಶೆಟ್ಟಿಯ ತಾಯಿ, ಮೊನ್ನೆ ಅಶ್ರಫ್ ತಾಯಿ, ಇಂತ ಎಷ್ಟು ಕೊಲೆಗಳಾಯ್ತು ಇಲ್ಲಿ. ಯಾರು ಇವರಿಗೆ ಪರಿಹಾರ ಏನು ಕೊಟ್ಟಿದ್ದಾರೆ? ಪರಿಹಾರ ಇವತ್ತು ನೋಡಿ, ಸುಹಾಸ್ ಶೆಟ್ಟಿ ತಂದೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಮಾಕಾಂತ್, ಈ ರಾಜಕಾರಣಿಗಳಿಗೆ ಮುಖಕ್ಕೆ ಚಪ್ಪಲಿ ಏಟು ಕೊಟ್ಟಂತಿತ್ತು. 3-4 ದಿವಸ ಬರ್ತಾರೆ, ನಂತರ ಯಾರು ನಮ್ಮನ್ನು ನೋಡಲ್ಲ. ಇದನ್ನೇ ಫಾಜಿಲ್ ಹತ್ಯೆ ಸಂದರ್ಭದಲ್ಲಿ ನಾವು ಫಾಜಿಲ್ ಮನೆಗೆ ಹೋದಾಗ ಅವರು ಅದನ್ನೇ ಹೇಳಿದ್ರು, ಯಾವ ರಾಜಕಾರಣಿಯು ನಮ್ಮ ಮನೆಗೆ ಬರೋದು ಬೇಡ, ಧಾರ್ಮಿಕ ನಾಯಕರು ಬಂದು ದುವಾ ಮಾಡಿ ಹೋಗಿ, ಯಾಕೆಂದ್ರೆ ನನ್ನ ಮಗನ ವಿಚಾರದಲ್ಲಿ ಇಲ್ಲಿ ಕೋಮುಗಲಭೆ ಆಗ್ಬಾರ್ದು. ಯಾರು ಫಾಜಿಲ್ ಹತ್ಯೆ ಮಾಡಿದ್ದಾರೆ ಅಂತ ನಿಜ ಆರೋಪಿಗಳನ್ನು ಹಿಡಿದು ಅವರನ್ನು ಶಿಕ್ಷಿಸಬೇಕು ಅಂತಲೇ ಆವತ್ತು ಫಾಜಿಲ್ ತಂದೆನೂ ಹೇಳಿದ್ರು. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬ ಕೊಲೆಗೀಡಾದಂತಹ ವ್ಯಕ್ತಿಗಳ, ಅವರ ಪೋಷಕರು, ಅವರ ತಂದೆ ತಾಯಿಗಳ, ಅವರ ಆ ನೋವು, ಅವರ ಕಣ್ಣೀರು ಎಷ್ಟು ವರ್ಷಗಳಿರುತ್ತೆ, ಅದನ್ನು ಇಲ್ಲಿ ಶಾಶ್ವತವಾಗಿ ಪರಿಹಾರ ಮಾಡುವಂತ ಪ್ರಯತ್ನ ಸಾಮಾನ್ಯವಾಗಿ ಸರ್ಕಾರ. ಓಕೆ ಸರ್, ಓಕೆ. ಈಗ ಹರೀಶ್ ಅವರು, ನನ್ನ ಪ್ರಶ್ನೆ ಇದೆ ಇಲ್ಲಿ. ಹಾಗಾಗಿಂತ ಹೇಳಿಕೆ ನಾನು ಕೇಳ್ತಾ ಇರ್ತೀನಿ, ಎಷ್ಟು ಮಟ್ಟಿಗೆ ಇದು ಲೀಗಲಿ ಪಾಸಿಬಲ್ ಇದೆ ಅಂತ ನೀವು ನನಗೆ ಹೇಳಿ. ಹಿಂದೂ ಹೆಣ್ಣು ಮಗಳು ಬ್ಯಾಗಲ್ಲಿ ತ್ರಿಶೂಲ ಇಟ್ಕೊಂಬಿಡಿ, ಚಾಕು ಇಟ್ಕೊಂಬಿಡಿ, ಇವನಿಗೆ ಯಾರಿಗೆ ಈ ಹುಡುಗನಿಗೆ ಅವನಿಗೆ ವೆಪನ್ ಕ್ಯಾರಿ ಮಾಡೋಕ್ಕೆ ಬಿಡಲಿಲ್ಲ, ಸುಹಾಸ್ ಶೆಟ್ಟಿಗೆ ವೆಪನ್ ಕ್ಯಾರಿ ಮಾಡೋಕ್ಕೆ ಬಿಡಲಿಲ್ಲ ಇಲ್ಲಿ ಪೊಲೀಸರು. ಎಷ್ಟು ಮಟ್ಟಿಗೆ ಇದು ಸರಿಯಾಗಿದೆ ಈ ಪ್ರಚೋದನೆ ಕೊಡೋದು? ಹೂ ಎವರ್ ಇಟ್ ಮೇ ಬಿ. ನೀವು ರಕ್ಷಣೆ ಅನ್ನೋದನ್ನು ಕಾನೂನು ಚೌಕಟ್ಟಿನಿಂದ ಆಚೆಗೆ ನಿಮ್ಮಷ್ಟಕ್ಕೆ ನೀವೇ, ನಾಳೆ ಇನ್ನೊಬ್ರು ಕ್ಯಾರಿ ಮಾಡ್ತಾರೆ, ನನಗೇನೋ ಹೊಡೆಯಕ್ಕೆ ಬಂದ ನಾನು ಚುಚ್ಚಿಬಿಟ್ಟೆ, ಸಾಯಿಸ್ಬಿಟ್ಟೆ, ರಕ್ಷಣೆಗೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಕ್ಯಾನ್ ವಿ ಡಿಫೆಂಡ್ ದಟ್ ಥಿಂಗ್ ಅಂತ? ಇಲ್ಲ, ಮೊನ್ನೆ ಇತ್ತೀಚೆಗೆ ಒಂದು ಸಂಘಟನೆ ತ್ರಿಶೂಲ ದೀಕ್ಷೆ ಕೊಡ್ತು, ಬಟ್ ಅದಕ್ಕೆ ಕಾನೂನು ರೀತಿಯಲ್ಲೇ ಕೊಟ್ಟಿರೋದು. ಓಕೆ. ಸೊ 6 ಇಂಚ್ ಮೇಲಿದ್ರೆ ಅದು ಕಾನೂನಿಗೆ ತಪ್ಪಂತೆ. 6 ಇಂಚ್ ಒಳಗಡೆ ಇದ್ರೆ, 6 ಇಂಚ್ ಒಳಗಡೆ ಇತ್ತಂದ್ರೆ ಅದನ್ನ ಕ್ಯಾರಿ ಮಾಡ್ಬೋದು. ಅದು ಅಟ್ಲೀಸ್ಟ್ ಎಮರ್ಜೆನ್ಸಿ ಅದು ಏನೋ ಒಂದು ಬಚಾವ್ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ. ಇಂಟೆನ್ಷನ್ ಅಂಡ್ ಪರ್ಪಸ್ ಕೇಳ್ತಾರೆ. 6 ಇಂಚೋ 4 ಇಂಚೋ ಬೇರೆ ವಿಚಾರ, ಪರ್ಪಸ್ ನಾನು ಈಗಲೇ ಹೇಳ್ತೀನಿ. ನಾಳೆ ದಿನ ಹರೀಶ್ ಅವರು ನನಗೇನೋ ಅಪಾಯ ಇದೆ, ನನಗೊಂದು ವೆಪನ್ ಬೇಕು ಅಂದರೆ ಕಾನೂನು ಪ್ರಕಾರ ಅರ್ಜಿ ಹಾಕೊಳ್ಳಿ, ಮಾಡ್ಬೋದು. ಅರ್ಜಿ ಹಾಕಿ ಪೊಲೀಸ್ ಕಮಿಷನರ್ವರೆಗೂ ಹೋಗುತ್ತೆ, ಅವರು ಬಂದು ಪರಿಶೀಲನೆ ಮಾಡ್ತಾರೆ, ನಿಮ್ಮ ಅಕ್ಕಪಕ್ಕದ ಮನೇಲಿ ವಿಚಾರಿಸ್ತಾರೆ. ಹರೀಶ್ ಅವ್ರು ಗನ್ ಕೊಡೋದ್ರಲ್ಲಿ ನನಗೇನು ತಕರಾರು ಇಲ್ಲಪ್ಪ ಅಂತ ಅವ್ರು ಸೈನ್ ಹಾಕಬೇಕು. ಮದುವೆ ಆಗಿದ್ರೆ ನಿಮ್ಮ ಪತ್ನಿ ಒಪ್ಪಿಗೆ ಬೇಕು, ಮದುವೆ ಆದರೆ ನಿಮ್ಮ ಪತ್ನಿ ಒಪ್ಪಿಗೆ ಬೇಕು. ಹರೀಶ್ ಅವ್ರಿಗೆ ಗನ್ ಕೊಡೋದ್ರ ಬಗ್ಗೆ ನಾನು ತಕರಾರು ಇಲ್ಲ ಅಂತ ಅವ್ರು ಹೇಳಬೇಕು. ನಿಮ್ಮ BP ನಾರ್ಮಲ್ ಆಗಿರಬೇಕು, ತಪಾಸಣೆಗೆ ಒಳಪಡ್ತೀರಾ, ಒಂದು ನೀವು ಫಸ್ಟ್ ತರಬೇತಿ ಪಡ್ಕೊಂಡಿರಬೇಕು, ವರ್ಷ ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ಆ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಂದಾಗ, ಲೀಗಲಿ ಇಷ್ಟು ಸಾಧ್ಯ ಇದ್ದಾಗ ತ್ರಿಶೂಲ ತೊಗೊಂಬಿಡಿ, ಬರ್ಜಿ ತೊಗೊಂಬಿಡಿ, ಚಾಕು ತೊಗೊಂಬಿಡಿ. ಸುಹಾಸ್ ಶೆಟ್ಟಿಗೆ ಬಿಡ್ಲಿಲ್ಲ, ಪರ್ಮಿಷನ್ ಕೊಡ್ಲಿಲ್ಲ, ಅವ್ನಿಗೆ ವೆಪನ್ ಕ್ಯಾರಿ, ಈಗ ಅವನು ವೆಪನ್ ಕ್ಯಾರಿ ಮಾಡ್ಲಿಕ್ಕೆ ಅವ್ನಿಗೆ ಅರ್ಹತೆ ಇದೆ, ನಿಜ ಆದ್ರೆ ಅವ್ನು ಅಪ್ಲೈ ಮಾಡಿದ್ರೆ ಯಾರು ತಡೆಯಕ್ಕಾಗ್ತಿತ್ತು? ಸ್ಟೇಟ್ಮೆಂಟ್ ಪ್ರಕಾರ ಅವರು ರೌಡಿ ಶೀಟರ್ ಇದ್ದ, ಅದಕ್ಕೆ ಅವನಿಗೆ ಕೊಡಕ್ಕಾಗ್ಲಿಲ್ಲ, ರೌಡಿ ಶೀಟರ್ ಕೊಡಲ್ಲ ಅಂತ ಹೇಳಿ. ಏನೇ ಕ್ರಿಮಿನಲ್ ಹಿನ್ನೆಲೆ ಇದೆ ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ನೆಲದಲ್ಲಿ ಯಾರೇ ಕ್ರಿಮಿನಲ್ ಅಪರಾಧಿಕ ಚಟುವಟಿಕೆಗಳ ಒಬ್ಬ ಮನುಷ್ಯ ಇದ್ರೆ ಅವನ ಹಿನ್ನೆಲೆ ಪರಿಶೀಲಿಸಿ ಅವನ ಕೈಲಿ ವೆಪನ್ ಕೊಡೋದು. ಅವನು ರಕ್ಷಣೆಗೆ ಅಂತ ಹೇಳಿ ಆಕ್ರಮಣ ಮಾಡ್ಬೋದಲ್ಲ, ಹೆದರಿಸಬಹುದಲ್ಲ. ಇದು ಕಾನೂನಿನ ಇಂಟೆನ್ಷನ್ ಅಂತ ನಾನು ಹೇಳ್ತಿರೋದು. ಇದಕ್ಕೆ ನಾನು ತ್ರಿಶೂಲ ಕೊಡೋದ್ರ ಬಗ್ಗೆ ನಂದು
ತಕರಾರಿಲ್ಲ. Okay. ಯಾಕೆ ಅಂದ್ರೆ ಅದು ಕಾನೂನು ರೀತಿಯಲ್ಲಿ 6 ಇಂಚ್ ಒಳಗಡೆ ಇತ್ತಂದ್ರೆ ಅದನ್ನ ಕ್ಯಾರಿ ಮಾಡ್ಬೋದು. ಚಿಕ್ಕದಾಗಿದೆ ಕೈಯಲ್ಲಿ ಇಟ್ಕೊಳ್ಬೋದು. ಏನೋ ಎಮರ್ಜೆನ್ಸಿ ಯಾರೋ ಏನೋ ಅತ್ಯಾಚಾರ ಏನೋ ಮಾಡಕ್ ಬಂದಾಗ Okay, ಬಳಸಿ ಅಂತ ಹೇಳಿ. ಉಪಯೋಗಿಸ್ಕೊಳ್ಳೋ